ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಹೊಸಗನ್ನಡ ಪಂಚತಂತ್ರದಲ್ಲಿ ಮೊಸಳೆಯ ಕಥೆಯನ್ನು ಕೇಳ್ತಾ ಇದ್ವಿ. ಮೊಸಳೆ ಕಪಿಯು ಎಸೆದ ನೇರಳೆ ಹಣ್ಣುಗಳನ್ನು ತಿಂದು ತನ್ನ ಹೆಂಡತಿಗೆ ಕೊಟ್ಟು, ಹೆಂಡತಿ ಕಪಿಯ ಎದೆ ಇಂಥ ಹಣ್ಣುಗಳನ್ನು ತಿಂದು ತಿಂದು ಅಮೃತ ಸಮಾನವಾಗಿದೆ, ಅದನ್ನು ತಿನ್ನಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದಾಗ ಈ ಮೊಸಳೆ ತುಂಬ ಎಲ್ಲ ಹೇಳಿದರೂ ಹೆಂಡತಿ ಕೇಳಲಿಲ್ಲ. ಆದ್ದರಿಂದಾಗಿ ಆ ಕಪಿಯನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗ್ತಾ ದಾರಿಯಲ್ಲಿ ಹೇಳಿಬಿಡ್ತೆ, ಹೀಗೆ ನಿನ್ನನ್ನು ಕೊಲ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಆ ಕಪಿ ನನ್ನ ಎದೆ ಮರದ ಮೇಲಿದೆ ಅಂಥೇಳಿ ಮೋಸ ಮಾಡುತ್ತೆ. ಅದು ಮೊಸಳೆಗೆ ಗೊತ್ತಾಗೋದಿಲ್ಲ. ಮೊಸಳೆ ಮತ್ತೆ ಪುನಃ ಹಾಗಿದ್ದರೆ ಒಳ್ಳೇದಾಯ್ತಲ್ಲ ಅಂತನ್ಬಿಟ್ಟು ಅದನ್ನು ಮರದ ಬಳಿ ಕರ್ಕೊಂಡು ಹೋದಾಗ ಹೇಗೋ ನನ್ನ ಜೀವ ಉಳಿತಲ್ಲ ಅಂತನ್ಬಿಟ್ಟು ಮರದ ಮೇಲೆ ಹಾರಿಕೊಳ್ಳುತ್ತೆ. ಆಮೇಲೆ ಮೊಸಳೆ ಬಾಬಾ ಅಂಥೇಳಿ ಎಷ್ಟು ಸಲ ಹೇಳಿದ್ರೂ ಕೂಡ ಅದು ಹೋಗಲಿಲ್ಲ. ಆವಾಗ ನಾನು ಬರೋದಿಲ್ಲ ಅಂತ ಅನ್ನೋದಕ್ಕೆ ಲಂಬಕರ್ಣನ ಕಥೆಯನ್ನು ಅದು ಹೇಳೋದನ್ನು ನಾವು ಅಲ್ಲಿವರೆಗೆ ನಾವು ನಿಲ್ಲಿಸಿದ್ವಿ. ಈಗ ಲಂಬಕರ್ಣನ ಕಥೆಯನ್ನು ಕೇಳೋಣ. ನಾನೇನು ಲಂಬಕರ್ಣನಂತೆ ಮೂರ್ಖ ಎಂದುಕೊಂಡೆಯಾ? ಅಪಾಯವಿದೆ ಎಂದು ತಿಳಿದು ನಾನಾಗಿ ಹೋಗಿ ಸಿಕ್ಕಿಕೊಳ್ಳಲೇ? ಕೇಳಿಲ್ಲವೇ? ಬಂದು ಸಿಂಹ ವಿಕ್ರಮ ಕಂಡು ಓಡಿತು, ಮತ್ತೆ ಸೋತು ಮಾತಿಗೆ ಬಂದು ಸತ್ತಿತು. ಈ ಲಂಬಕರ್ಣನಾರು ಕಂಡು ಹೇಗೆ ಸತ್ತಿತು ಅಂತ ಮೊಸಳೆ ಕೇಳಲು ಕಪಿಯೇ ಹೇಳುತ್ತೆ. ಲಂಬಕರ್ಣನ ಕತೆ. ಒಂದಾನೊಂದು ಕಾಡಿನಲ್ಲಿ ಕರಾಲ ಕೇಸರನೆಂಬ ಸಿಂಹ ಒಂದಿತ್ತು. ಅದಕ್ಕೆ ಧೂಸರಕನೆಂಬ ಒಂದು ನದಿಯು ಆಳಾಗಿ ಇತ್ತು. ಆ ಸಿಂಹವು ಒಮ್ಮೆ ಒಂದು ದೊಡ್ಡ ಕೊಂಬಿನ ಆನೆಯೊಡನೆ ಹೋರಾಡುವಾಗ ಕೊಂಬಿನ ಏಟು ಬಿದ್ದು ಗಾಯವಾಗಿ ಮೇಲಕ್ಕೆ ಏಳಲಾರದೆ ಬಿದ್ದು ಹೋಯಿತು. ಅದು ಹಾಗೆ ಬೇಟೆ ಮಾಡದೆ ಬಿದ್ದಿರಲು ಧೂಸರಕನಿಗೆ ತಿನ್ನುವುದಕ್ಕೆ ಏನೂ ಸಿಕ್ಕದೆ ಹೋಯಿತು. ಆಗ ಅದು, ಒಡೆಯ, ನನಗೆ ಹೊಟ್ಟೆ ಹಸಿವು, ಮೇಲಕ್ಕೆ ಏಳಲೂ ಆರೆ, ನಾನು ಏನು ಸೇವೆಯನ್ನು ಮಾಡಲಿ ಎಂದು ಹೊತ್ತುಕೊಂಡಿತು. ಅದನ್ನು ಕೇಳಿ ಸಿಂಹವು, ಹೋಗು, ಯಾವುದಾದರೂ ಪ್ರಾಣಿಯನ್ನು ನೋಡಿಕೊಂಡು ಬಾ, ನಾನು ಹೀಗಿದ್ದರೂ ಬೇಟೆಯಾಡಿ ಕೊಡುವೆನು ಎಂದಿತು. ನರಿಯು ಆಗಲೆಂದು ಹೊರಟಿತು. ನರಿಯು ಹುಡುಕುತ್ತಾ ಒಂದು ಹಳ್ಳಿಯ ಬಳಿಗೆ ಬಂದಿತು. ಅಲ್ಲಿ ಲಂಬಕರ್ಣನೆಂಬ ಒಂದು ಕತ್ತೆಯು ಕೆರೆಯ ಬಳಿಯಲ್ಲಿ ಅಲ್ಲಲ್ಲಿ ಇದ್ದ ಒಂದೊಂದು ಗರಿಕೆಯನ್ನು ಮೇಯುತ್ತಾ ತಿರುಗುತ್ತಿತ್ತು. ಅದನ್ನು ಕಂಡು ಹತ್ತಿರ ಹೋಗಿ ಆ ನರಿಯು, ಮಾವ, ನನ್ನದೊಂದು ನಮಸ್ಕಾರವನ್ನು ಒಪ್ಪಿಸಿಕೋ, ನಿನ್ನನ್ನು ನೋಡಿ ಬಹಳ ದಿನವಾಯಿತು, ಇದೇಕೆ ಹೀಗೆ ಬಡವಾಗಿರುವೆಯಲ್ಲ ಎಂದು ವಿನಯವಾಗಿ ಕೇಳಿತು. ಆ ಕತ್ತೆಯು, ಏನು ಹೇಳಲಿ ಅಳಿಯ, ನಮ್ಮ ಅಗಸನಿಗೆ ದಯೆ ಎಂಬುದು ಕಿಂಚಿತ್ತೂ ಇಲ್ಲ. ಭಾರ ಬೇಕಾದ ಹಾಗೆ ಹೊರಿಸುತ್ತಾನೆ, ಹುಲ್ಲು ಮಾತ್ರ ಒಂದು ಹಿಡಿಯೂ ಹಾಕುವುದಿಲ್ಲ. ಈ ಧೂಳು ಕವಿದಿರುವ ಹುಲ್ಲು ತಿಂದರುಂಟು, ಇಲ್ಲದಿದ್ದರೆ ಇಲ್ಲ. ಹೀಗಿರಲು ಮೈಯಲ್ಲಿ ಪುಷ್ಟಿ ಎಲ್ಲಿಂದ ಬಂದೀತು ಎಂದು ಅತ್ತುಕೊಂಡಿತು. ಹಾಗಾದರೆ ಮಾವ, ಪಚ್ಚೆಯ ತುಂಡು ಎನ್ನುವ ಹಾಗಿರುವ ಗರಿಕೆ ಒಂದು ನದಿಯ ತೀರದಲ್ಲಿದೆ. ನೀನು ಬಂದರೆ ನಾನೂ ಮಗ್ಗುಲಲ್ಲಿಯೇ ಇರುತ್ತೇನೆ. ಇಬ್ಬರೂ ಮಾತುಕತೆ ಆಡಿಕೊಂಡು ಸುಖವಾಗಿರಬಹುದು. ಅಯ್ಯೋ, ನೀನು ಹೇಳುವುದು ಸರಿ. ಆದರೂ ನಾವು ಊರಿನವರು, ಕಾಡಿನವರು ನಮ್ಮನ್ನು ಕಂಡರೆ ಹೊಡೆದು ತಿನ್ನುವರು. ಹೀಗಿರಲು ನಾವು ಅಲ್ಲಿಗೆ ಬಂದಿರುವುದು ಹೇಗೆ? ಹಾಗಲ್ಲ ಮಾವ, ನಾನಿಲ್ಲವೇ? ನಾನಿರುವಾಗ ಅಲ್ಲಿಗೆ ಬರುವ ಗಂಡಾದರೂ ಯಾವುದು? ಅಲ್ಲಿಗೆ ಇನ್ನು ಯಾರೂ ಬರುವ ಹಾಗಿಲ್ಲ. ಅಷ್ಟೇ ಅಲ್ಲ, ಅಗಸನ ಹತ್ತಿರ ಇರಲಾರದೆ ಬೇಸತ್ತು ಬಂದು ಬಿಟ್ಟಿರುವ ಹೆಣ್ಣು ಕತೆಗಳು ಅಲ್ಲಿ 3 ಇವೆ. ಅವು ತಿಂದು ತಿಂದು ಚೆನ್ನಾಗಿ ಕೊಬ್ಬಿವೆ. ಅವಕ್ಕೂ ಒಬ್ಬ ಗಂಡನು ಬೇಕು. ನೀನು ಬಂದರೆ ಅಲ್ಲಿಗೆ ಕರೆದುಕೊಂಡು ಹೋಗುವೆನು. ಹೆಣ್ಣು ಎನ್ನುತ್ತಲೂ ಅದಕ್ಕೆ ಕಿವಿ ನೆಟ್ಟಗಾಯಿತು. ಹಾಗಾದರೆ ನಡೆ, ಹೋಗೋಣ ಎಂದು ಅದರ ಹಿಂದೆಯೇ ಹೊರಟೂ ಬಿಟ್ಟಿತು. ಅಷ್ಟಿಲ್ಲದೆ ಹೇಳಿದರೆ, ಹೆಣ್ಣನ್ನು ಬಿಟ್ಟರೆ ಸುಧೆ ಇಲ್ಲ, ವಿಷವಿಲ್ಲ. ಹೆಣ್ಣೊಲಿದರೆ ಅದೇ ಸುಧೆ, ಮುನಿದರೆ ವಿಷವೈ. ಮುಟ್ಟದೆ ನೋಡದೆ ಕೇಳಿದ ಮಾತ್ರದೊಳೆ ಆಸೆಯು ಜನಿಪುದು ಅಚ್ಚರಿಯಿನ್ನುಂಟೆ. ಕಾಮನು ಎತ್ತಿದ ಗೆಲುವಿನ ಬಾವಟ ಕಾಮಿನಿ ಎಂಬುದು ನೋಡ, ಅದು ಸುಖವೆಲ್ಲವ ಸಾಧಿಸಿಕೊಡುವುದು. ಇದು ಬೇಡೆಂಬುವ ನಿಜದಿಂ ಮೂಢ. ನೋಡವನಂ ತಲೆಬೋಳನು ನಗ್ನನು, ಕೆಂಬಟ್ಟಿಯ ಜಟಿಲನು ಕಾಪಾಲಿಕನು. ನರಿಯು ಕತ್ತೆಯನ್ನು ಆ ಮಾತು ಈ ಮಾತು ಆಡುತ್ತಾ ಸಿಂಹದ ಬಳಿಗೆ ಕರೆದು ತಂದಿತು. ಮೇಲಕ್ಕೆ ಏಳಲಾರದೆ ಬಿದ್ದಿದ್ದ ಸಿಂಹವು ಏಳುವುದರೊಳಗಾಗಿ
ಅದರ ಗರ್ಜನೆಗೇ ಹೆದರಿ ಕತ್ತೆಯು ಓಡಿಹೋಯಿತು. ಅದನ್ನು ಕಂಡು ನರಿಯು, ಆಹಾ, ಏನು ಹೇಳಲೋ, ಹತ್ತಿರಕ್ಕೆ ಬಂದ ಒಂದು ಕತ್ತೆಯನ್ನು ಹೊಡೆಯಲಾರದೆ ಬಿಟ್ಟುಬಿಟ್ಟೆ, ಇನ್ನು ನೀನು ನಿಜವಾಗಿಯೂ ಆನೆಯ ಮೇಲೆ ಬೀಳುವುದುಂಟೆ ಎಂದು ಕೋಪದಿಂದ ಹೀನಾಯವಾಗಿ ನುಡಿಯಿತು. ಸಿಂಹವು ಪೆಚ್ಚು ಪೆಚ್ಚಾಗಿ ನಗುತ್ತಾ, ನಾನು ಸಿದ್ಧವಾಗಿರಲಿಲ್ಲ. ನಾನು ರೇಗಿ ಮೇಲೆ ಬಿದ್ದರೆ ಆನೆಯೂ ಕೂಡ ಏಟು ತಡೆಯಬಲ್ಲುದೆ. ಏನೋ ಆಗಿ ಹೋಯಿತು ಎಂದಿತು. ನರಿಯು, ಇನ್ನೂ ಒಮ್ಮೆ ಆ ಕತ್ತೆಯನ್ನು ಇಲ್ಲಿಗೆ ಕರೆದು ತರುವೆನು, ಈಗಲೇ ಸಿದ್ಧವಾಗಿರು ಎಂದು ಹೇಳಿ ಮತ್ತೆ ಕತ್ತೆಯನ್ನು ಹುಡುಕಿಕೊಂಡು ಹೋಯಿತು. ಕತ್ತೆಯೂ ಬಹಳ ದೂರ ಹೋಗಿರಲಿಲ್ಲ, ಅಲ್ಲಿಯೇ ಹತ್ತಿರದಲ್ಲಿಯೇ ಇತ್ತು. ನರಿಯನ್ನು ಕಂಡು, ಅಯ್ಯಾ, ಒಳ್ಳೆಯ ಕೆಲಸ ಮಾಡಿದೆ. ಅಲ್ಲಿದ್ದ ಆ ಮೃಗವು ಯಾವುದು? ಹಾಗೆ ಅಬ್ಬರಿಸುತ್ತಾ ಪಂಜಗಳಿಂದ ಹೊಡೆಯುವುದಕ್ಕೆ ಬಂದಿತ್ತಲ್ಲ, ಏನೋ ಅದೃಷ್ಟ, ಬದುಕಿ ಬಂದೆ ಎಂದಿತು. ಅದನ್ನು ಕೇಳಿ ನರಿಯು ಬಿದ್ದು ಬಿದ್ದು ನಕ್ಕಿತು. ಅಯ್ಯೋ ಮಾವ, ಏನು ಹೇಳಲಿ, ಆ ಹೆಣ್ಣು ಕತ್ತೆ ನಿನ್ನನ್ನು ಕಂಡು ಆಲಿಂಗಿಸಬೇಕೆಂದು ಸಂಭ್ರಮದಿಂದ ಬಂದರೆ ನೀನದನ್ನು ಕಂಡು ಹೆದರಿ ಓಡಿಬಂದೆ. ಈಗ ತಾನೇ ಏನು, ಅದು ನೀನು ಬಂದು ಮದುವೆ ಆದರೆ ಸಮ, ಇಲ್ಲದಿದ್ದರೆ ಪ್ರಾಣ ಬಿಡುವೆನೆಂದು ಕುಳಿತಿದೆ. ನೀನು ಬರುದಿದ್ದರೆ ಪಾಪ ಆ ಪ್ರಾಣಿಯು ನಿಜವಾಗಿ ನೀರಿನಲ್ಲಿಯೋ ಬೆಂಕಿಯಲ್ಲಿಯೋ ಬಿದ್ದು ಪ್ರಾಣ ಬಿಡುವುದು. ನಿನಗೆ ಸ್ತ್ರೀ ಹತ್ಯೆ ತಪ್ಪದೆ ಬರುವುದು. ಇಷ್ಟರ ಮೇಲೆ ನಿನ್ನಿಷ್ಟ ಎಂದಿತು. ಹಾಗಾದರೆ ಏನು ಮಾಡಬೇಕು ಎನ್ನುತ್ತೀಯೇ? ಮಾಡುವುದೇನೋ, ಹೋಗಿ ಮದುವೆ ಮಾಡಿಕೊಂಡು ಸುಖವಾಗಿರುವುದು, ಅಥವಾ ಅದು ಸತ್ತರೆ ಸಾಯಲಿ ಎಂದಿದ್ದು ಸ್ತ್ರೀ ಹತ್ಯೆ ಕಟ್ಟಿಕೊಳ್ಳುವುದು. ಕತ್ತೆಯು ಒಂದು ಗಳಿಗೆ ಯೋಚನೆ ಮಾಡಿ ಮತ್ತೆ ನರಿಯ ಜೊತೆಯಲ್ಲಿ ಹೊರಟಿತು. ದೈವಗತಿಯನ್ನು ಯಾರು ಮೀರುವರು ಕೇಳಿಲ್ಲವೇ? ನೀಚ ಕರ್ಮ ಮಾಡಲಾರು ಸಿದ್ಧರು, ತಿಳಿದರೇನು ದೈವ ಮೋಸ ಮಾಡ್ಪುದು. ಕತ್ತೆಯು ಹೋಗುವ ವೇಳೆಗೆ ಸಿದ್ಧವಾಗಿದ್ದ ಸಿಂಹವು ಅದನ್ನು ಒಂದೇ ಏಟಿಗೆ ಹೊಡೆದು ಹಾಕಿತು. ಇದನ್ನು ಕಾಯ್ದುಕೊಂಡಿರು, ನಾನು ನದಿಗೆ ಹೋಗಿ ಸ್ನಾನ ಮಾಡಿ ದೇವರ ಪೂಜೆ ತರ್ಪಣಗಳನ್ನು ಮಾಡಿಕೊಂಡು ಬಂದು ತಿನ್ನುವೆನು. ನಾ ತಿಂದ ಮೇಲೆ ನೀನೂ ತಿನ್ನುವೆಯಂತೆ ಎಂದು ಅದಕ್ಕೆ ನರಿಯನ್ನು ಕಾವಲಿಟ್ಟು ತಾನು ಹೋಯಿತು. ಇತ್ತ ನರಿಯು ಚಪಲದಿಂದ ಆ ಕತ್ತೆಯ ಕಿವಿಗಳನ್ನೂ ಎದೆಯನ್ನೂ ತಿಂದುಬಿಟ್ಟಿತು. ಸಿಂಹವು ಬಂದು, ಇದೇನು ಹೀಗೆ ಮಾಡಿದೆ, ನಾನು ನಿನ್ನ ಎಂಜಲನ್ನು ತಿನ್ನಬೇಕೋ ಎಂದು ಅಬ್ಬರಿಸಲು ನರಿಯು, ಒಡೆಯ, ಹಾಗಲ್ಲ, ಈ ಕತ್ತೆಗೆ ಮೊದಲೇ ಕಿವಿಯೂ ಎದೆಯೂ ಇರಲಿಲ್ಲ. ಹಾಗೆ ಇದ್ದಿದ್ದರೆ ನಿನ್ನ ಆರ್ಭಟವನ್ನು ಕೇಳಿಯೂ ನಿನಗೆ ಹೆದರಿಯೂ ಮತ್ತೆ ನನ್ನ ಮಾತು ಕೇಳಿ ಇಲ್ಲಿಗೆ ಬರುತ್ತಿತ್ತೆ ಎಂದು ಕೇಳಿತು. ಸಿಂಹವು ಸರಿ ಎಂದು ಅದನ್ನು ತಾನಷ್ಟು ತಿಂದು ನರಿಗೂ ಅಷ್ಟು ಕೊಟ್ಟಿತು. ಆದ್ದರಿಂದ ಮತ್ತೆ ಸೋತು ಮಾತಿಗೆ ಬಂದು ಸತ್ತಿತು ಎಂದು ಹೇಳಿದನು. ನೀನು ಮೂರ್ಖ, ಮೋಸಗಾರ, ಅಷ್ಟೇ ಅಲ್ಲ, ನೀನು ಯುಧಿಷ್ಠಿರನಂತೆ ಜಂಭಕ್ಕೆ ಸತ್ಯ ನುಡಿದು ಕೆಟ್ಟೆ. ಕೇಳಿಲ್ಲವೇ? ಲಾಭವ ಮರೆತು ಜಂಬದಿ ಬೆರೆತು ಸತ್ಯವ ನುಡಿದರೆ ಫಲವೇನಾಯಿತು. ಆ ಯುಧಿಷ್ಠಿರನಿಗೆ ಆದಂತೆ ಇದ್ದ ಪದವಿಯು ತಪ್ಪೀತು. ಮೊಸಳೆಯು ಕೇಳಿತು, ಅದು ಹೇಗೆ? ಕಪಿಯು ಹೇಳಿತು, ಯುಧಿಷ್ಠಿರನ ಕತೆ. ಒಂದಾನೊಂದು ಊರಿನಲ್ಲಿ ಒಬ್ಬ ಕುಂಬಾರನಿದ್ದನು. ಅವನ ಹೆಸರು ಯುಧಿಷ್ಠಿರ. ಅವನು ಒಂದು ದಿನ ಬಹುವೇಗವಾಗಿ ಓಡಿ ಬರುತ್ತಾ ಒಡೆದ ಮಡಕೆಯ ತುಂಡಿನ ಮೇಲೆ ಬಿದ್ದು ತಲೆಯನ್ನು ಒಡೆದುಕೊಂಡನು. ಮೈಯೆಲ್ಲ ರಕ್ತವಾಗಿ ಹೇಗೋ ಮನೆಗೆ ಬಂದು ಸೇರಿದನು. ಗಾಯಕ್ಕೆ ಏನೋ ಅಪಥ್ಯವಾಗಿ ಅದು ಕೀವು ಕಟ್ಟಿಕೊಂಡು ವಾಸಿಯಾಗುವುದೇ ಅಸಾಧ್ಯವಾಗಿ ಕೊನೆಗೆ ಹೇಗೋ ವಾಸಿಯಾಯಿತು. ಒಂದು ಸಲ ಅವನಿದ್ದ ದೇಶದಲ್ಲಿ ಕ್ಷಾಮವು ಬರಲು ಅವನು ದೇಶಾಂತರ ಹೋಗಿ ಒಬ್ಬ ರಾಜನ ಬಳಿ ಸೇವಕನಾದನು. ಆ ರಾಜನು ಅವನ ಹಣೆಯಲ್ಲಿರುವ ಭಾರಿಯ ಕಲೆಯನ್ನು ನೋಡಿ, ಇವನು ವೀರಪುರುಷನಿರಬೇಕು, ಇವನ ಹಣೆಯ ಮೇಲಿನ ಕಲೆಯು ಮುಖಾಮುಖಿ ಯುದ್ಧ ಮಾಡಿದಾಗ ಆದದ್ದು ಇರಬೇಕು ಎಂದುಕೊಂಡು ಅವನಿಗೆ ಬೇಕಾದ ಮಾನ ಮರ್ಯಾದೆಗಳನ್ನು ಮಾಡಿ ರಾಜಪುತ್ರರ ಬಳಿ ಇಟ್ಟುಕೊಂಡಿದ್ದನು. ಒಂದು ದಿನ ಅರಸನು ವೀರ ಸಂಭಾವನೆಯನ್ನು ಕೊಡಲು ಎಲ್ಲರನ್ನೂ ಕರೆಸಿದನು. ಆನೆ, ಕುದುರೆ ಮೊದಲಾದವುಗಳೂ ವೀರಪುರುಷರೂ ಬಂದು ನಿಂತಿದ್ದರು. ಆಗ ಅರಸನು ಕುಂಬಾರನನ್ನು ಕರೆದು, ಎಲೈ ರಾಜಪುತ್ರ, ನಿನ್ನ ಹೆಸರೇನು? ನೀನು ಯಾವ ಜಾತಿಯವನು? ಯಾವ ಯುದ್ಧದಲ್ಲಿ ಏಟು ತಿಂದು ನಿನಗೆ ಈ ಹಣೆಯು ಹೀಗಾಯಿತು ಎಂದು ಕೇಳಿದನು.
ಕುಂಬಾರನು, ದೇವ, ಇದು ಶಸ್ತ್ರದ ಗಾಯವಲ್ಲ. ಯುಧಿಷ್ಠಿರನೆಂಬ ಕುಂಬಾರನು ನಾನು. ನಮ್ಮ ಮನೆಯಲ್ಲಿ ಎಷ್ಟೋ ಓಡುಗಳು ಇದ್ದವು. ಒಂದು ದಿನ ನಾನು ಓಡಿ ಬರುತ್ತಾ ಒಂದು ಓಡಿನ ಮೇಲೆ ಬಿದ್ದೆನು. ಅದು ತಗಲಿ ಇಷ್ಟು ಗಾಯವಾಯಿತು ಎಂದು ಹೇಳಿದನು. ರಾಜನು ಅದನ್ನು ಕೇಳಿ ಮೋಸವಾಯಿತು ಎಂದುಕೊಂಡು ಮೊದಲು ಇವನನ್ನು ಹೊರಕ್ಕೆ ತಳ್ಳಿ ಎಂದನು. ಕುಂಬಾರನು, ಅರಸ, ತಡೆ ತಡೆ, ಯುದ್ಧ ಬರಲಿ, ನನ್ನ ಕೈ ತೋರಿಸುವೆನು ಎನ್ನಲು ಅರಸನು ಹೇಳಿದನು, ಆಹಾ, ಅಲ್ಲವೇ, ನೀನು ಸರ್ವಗುಣ ಸಂಪನ್ನನು, ಆದರೂ ನಮಗೆ ಬೇಡ, ಕೇಳಿಲ್ಲವೇ? ಶೂರನೆ ಅಹುದು, ಸುಂದರನಹುದು, ಪಂಡಿತನಹುದು, ಆದರೂ ಮಗನೇ ನಿನ್ನವರ ಆನೆಯ ಕೊಂದವರಲ್ಲ. ಕುಂಬಾರನು, ಅದು ಹೇಗೆ ಎನ್ನಲು ಅರಸನು ಹೇಳಿದನು. ನರಿಯ ಮರಿಯ ಕತೆ. ಒಂದಾನೊಂದು ಕಾಡಿನಲ್ಲಿ ಸಿಂಹ ದಂಪತಿಗಳು ಇದ್ದುವು. ಸಿಂಹಿಯು ಒಂದು ಸಲ 2 ಮರಿಗಳನ್ನು ಈದಿತು. ಸಿಂಹವು ದಿನವೂ ಹೋಗಿ ಬೇಟೆಯಾಡಿ ಆ ತಾಯಿ ಮಕ್ಕಳಿಗೆ ಮಾಂಸವನ್ನು ತಂದು ಕೊಡುತ್ತಿತ್ತು. ಒಂದು ದಿನ ಬೇಟೆಯಿಂದ ಬರುವಾಗ ಒಂದು ನರಿಯ ಎಳೆಯ ಮರಿಯು ಸಿಕ್ಕಲು ಸಿಂಹವು ಅದನ್ನು ತಂದು ಹೆಂಡತಿಗೆ ಕೊಟ್ಟಿತು. ಸಿಂಹಿಯು ಅದನ್ನು ಕೊಲ್ಲದೆ ಅದಕ್ಕೂ ಹಾಲು ಕೊಟ್ಟು ಸಾಕಿತು. ಆ ಮರಿಗಳೊಡನೆ ಅದೂ ಬೆಳೆಯಿತು. ಅವು ಒಂದು ದಿನ ಅರಣ್ಯದಲ್ಲಿ ಅಲಿಯುತ್ತಿರುವಾಗ ಅವುಗಳ ಎದುರಿಗೆ ಒಂದು ಆನೆಯು ಬಂತು. ಸಿಂಹದ ಮರಿಗಳು ಅದನ್ನು ಕಂಡು ರೇಗಿ ಅದರ ಮೇಲೆ ಬೀಳಲು ಹೋದವು. ನರಿಯ ಮರಿಯು ಬೇಡ ಬೇಡ ಎಂದು ತಡೆಯಿತು. ಅವು ನಿಲ್ಲದಿರಲು ತಾನು ಮನೆಯ ಕಡೆ ಓಡಿತು. ಇದು ಓಡುತ್ತಲೂ ಅವು ಏನೋ ಎಂತೋ ಎಂದು ಅದರ ಹಿಂದೆಯೇ ಬಂದು ಬಿಟ್ಟವು. ಕೇಳಿಲ್ಲವೇ? ಉತ್ಸಾಹಿ ಧೀರನಿಂದುತ್ಸಾಹ ಸೇನೆಗೆಲ್ಲ, ಸೋತೊಬ್ಬ ನೋಡಲ್ಕೆ ಸೋತಂತೆ ಸೇನೆಯಲ್ಲ, ಸೋತೊಬ್ಬನು ಓಡಲ್ಕೆ ಸೋತಂತೆ ಸೇನೆಯಲ್ಲ. ಮನೆಗೆ ಬಂದ ಮೇಲೆ ಸಿಂಹದ ಮರಿಗಳೆರಡೂ ತಾಯಿ ಬಳಿಯಲ್ಲಿ, ಅಮ್ಮ, ಅಣ್ಣ ಇವತ್ತು ಹೆದರಿ ಓಡಿ ಬಂದು ಬಿಟ್ಟ ಎಂದು ಹಾಸ್ಯ ಮಾಡಿ ನಗುತ್ತಾ ನರಿಯ ಮರಿಯು ಮಾಡಿದುದನ್ನೆಲ್ಲ ಹೇಳಿದವು. ಅದನ್ನು ಕೇಳಿ ನರಿಯ ಮರಿಗೆ ಕೋಪ ಬಂತು. ಅವರನ್ನು ಗದರಿಸಿಕೊಂಡು ಬೈದಿತು. ಸಿಂಹಿಯು ನರಿಯ ಮರಿಯನ್ನು ಬೇರೆಯಾಗಿ ಕರೆದು, ಮಗು, ನೀನು ಹೀಗೆಲ್ಲ ಹಾರಾಡಬಾರದು, ನಿನ್ನ ತಮ್ಮಂದಿರು ಅವರು ಎನ್ನಲು ಅದು ಇನ್ನೂ ರೇಗಿ ಹಾರಾಡಿತು. ನಾನೇನು ಇವರಿಗಿಂತ ಕಡಿಮೆಯೋ? ನನಗೆ ಶೌರ್ಯವಿಲ್ಲವೋ, ರೂಪವಿಲ್ಲವೋ, ವಿದ್ಯೆ ಇಲ್ಲವೋ? ನನ್ನನ್ನು ಇವರು ಏಕೆ ಹಾಸ್ಯ ಮಾಡುವುದು ಎಂದು ಕೂಗಿತು. ಆಗ ಸಿಂಹಿಯು ನಗುತ್ತಾ ಹೇಳಿತು, ನೀನು ಎಲ್ಲವೂ ಹೌದು, ಆದರೂ ನಿನ್ನವರು ಆನೆಯನ್ನು ಕೊಂದವರಲ್ಲ. ನೀನು ನರಿಯ ಮಗನು, ನಾನು ನಿನ್ನನ್ನು ಕಾಪಾಡಿದೆ ಅಷ್ಟೆ. ನನ್ನ ಮರಿಗಳಿಗೆ ನೀನು ನರಿ ಎಂಬುದು ಇನ್ನೂ ತಿಳಿಯದು. ಈಗಲೇ ಹೊರಟು ಹೋಗಿ ನಿನ್ನವರ ಜೊತೆ ಸೇರಿಕೋ, ಇಲ್ಲದಿದ್ದರೆ ಇವರ ಏಟು ತಿಂದು ಸತ್ತೀಯೇ ಎಂದು ಹೇಳಿ ಅದನ್ನು ಅಲ್ಲಿಂದ ಕಳುಹಿಸಿಕೊಟ್ಟಿತು. ಅದರಂತೆಯೇ ನೀನು, ಈ ರಾಜಪುತ್ರರು ನೀನು ಕುಂಬಾರನೆಂದು ತಿಳಿಯುವುದಕ್ಕಿಂತ ಮುಂಚೆಯೇ ಓಡಿಬಿಡು, ಇಲ್ಲವಾದರೆ ಇವರ ಕೈಗೆ ಸಿಕ್ಕಿ ಬದುಕುವುದೇ ಕಷ್ಟವಾದೀತು ಎಂದು ಹೇಳಲು ಅವನೂ ಹೋಗಿ ಬದುಕಿದನು. ಎಲೈ ಮೊಸಳೆ, ನೀನು ನಿಜವಾಗಿ ಮೂರ್ಖನು, ಹೆಂಗಸಿನ ಮಾತು ಕೇಳಿ ಕೆಟ್ಟೆ. ಕಥೆಯನ್ನು ಕೇಳಿಲ್ಲವೇ? ಹೆಣ್ಣು ಮಾಡೆನೆ ಗಂಡು ಮಾಡನದೇನ, ಕುದರೆಯಲ್ಲದ ಅರಸು ಕೆನೆಯುವ, ಪರ್ವಕಾಲವೆನ್ನದೆ ಮಂತ್ರಿ ಬೋಳಿಪ ತಲೆಯನು. ಮೊಸಳೆಯು ಅದು ಹೇಗೆ ಎನ್ನಲು ಕಪಿಯು ಹೇಳಿತು. ಅರಸು ಮಂತ್ರಿಗಳ ಕತೆ. ನಂದನೆಂಬ ಒಬ್ಬಾನೊಬ್ಬ ರಾಜನು ಇದ್ದನು. ಸಮುದ್ರಗಳವರೆಗಿನ ಭೂಮಿಯೆಲ್ಲವೂ ಆತನದು. ಆತನಿಗೆ ವರರುಚಿ ಎಂಬ ಒಬ್ಬ ಮಂತ್ರಿ ಇದ್ದನು. ಆತನು ಸರ್ವಶಾಸ್ತ್ರಗಳನ್ನೂ ಬಲ್ಲವನು. ಆ ಮಂತ್ರಿಯು ಒಂದು ದಿನ ಹೆಂಡತಿಯೊಡನೆ ಸರಸವಾಡುತ್ತಾ ಇರುವಾಗ ಅವಳಿಗೆ ಕೋಪ ಬಂತು. ಆತನು ಏನು ಮಾಡಿದರೂ ಅವಳು ಕೋಪವನ್ನು ಬಿಡಲಿಲ್ಲ. ಆಗ ಆತನು, ಏನು ಮಾಡಿದರೆ ನಿನ್ನ ಕೋಪವು ತೀರುವುದು, ಅದನ್ನಾದರೂ ಹೇಳು ಎಂದು ಕೇಳಿದನು. ಅವಳು, ನೀನು ತಲೆಯನ್ನು ಇವತ್ತೇ ಬೋಳಿಸಿಕೊಂಡು ನನ್ನ ಕಾಲಿಗೆ ಬೀಳಬೇಕು ಎಂದಳು. ಆ ದಿನ ಅಮಾವಾಸ್ಯೆ, ಹುಣ್ಣಿಮೆ, ಸಂಕ್ರಮಣ ಇವು ಪರ್ವಗಳು. ತಿಳಿದವರು ಯಾರೂ
ಆ ದಿನಗಳಲ್ಲಿ ತಲೆಯನ್ನು ಬೋಳಿಸಿಕೊಳ್ಳುವುದಿಲ್ಲ. ಆದರೂ ವರರುಚಿಯು ಹೆಂಡತಿಗೆ ಸಂತೋಷವಾಗಲೆಂದು ತಲೆಯನ್ನು ಬೋಳಿಸಿಕೊಂಡು ಬಂದು ಅವಳ ಕಾಲಿಗೆ ಬಿದ್ದನು. ಅವಳಿಗೆ ಸಂತೋಷವಾಯಿತು, ಪ್ರಸನ್ನಳಾದಳು. ಅತ್ತ ಅರಸನ ಹೆಂಡತಿಯೂ ಹೀಗೆಯೇ ಯಾವುದೋ ಕಾರಣಕ್ಕಾಗಿ ಕೋಪ ಮಾಡಿಕೊಂಡಳು. ಅರಸನೂ ಹೆಂಡತಿಯನ್ನು ಏನು ಮಾಡಿದರೆ ಪ್ರಸನ್ನಳಾಗುವೆಯೋ ಹೇಳು ಎಂದು ಕೇಳಿದನು. ಅವಳು, ನೀನು ಕುದುರೆಯಂತೆ ಬಾಯಿಗೆ ಕಡಿವಾಣ ಹಾಕಿಸಿಕೊಂಡು ನನ್ನನ್ನು ಬೆನ್ನಿನ ಮೇಲೆ ಕುಳ್ಳಿರಿಸಿಕೊಂಡು ಕುದುರೆಯಂತೆ ಕೆನೆಯುತ್ತಾ ಓಡಬೇಕು ಎಂದಳು. ಅರಸನೂ ಹಾಗೆಯೇ ಮಾಡಿದನು. ಮರುದಿನ ದೊರೆಯನ್ನು ಕಾಣುವುದಕ್ಕೆ ಮಂತ್ರಿಯು ಬಂದನು. ಅರಸನು ಮಂತ್ರಿಯು ತಲೆ ಬೋಳಿಸಿಕೊಂಡಿರುವುದನ್ನು ನೋಡಿ ಆಶ್ಚರ್ಯಪಟ್ಟು, ಏನು ಮಂತ್ರಿಗಳೇ, ಪರ್ವಕಾಲದಲ್ಲಿಯೂ ಮುಂಡನವೇ ಎಂದನು. ಆತನು ನಗುನಗುತ್ತಾ, ಮಹಾಸ್ವಾಮಿ, ಅರಸನು ಕುದುರೆಯಂತೆ ಕಡಿವಾಣ ಕಚ್ಚಿಕೊಂಡು ಕೆನೆಯುತ್ತಾ ತಿರುಗಿದ ದಿವಸ ಪರ್ವವಾದರೂ ಮುಂಡನವಾಗಬಹುದು ಎಂದನು. ಅರಸನು ಸುಮ್ಮನಾದನು. ಆದ್ದರಿಂದ ಎಲೈ ದುಷ್ಟ ಮೊಸಳೆಯೇ, ನೀನು ನಂದ ವರರುಚಿಗಳಂತೆ ಸ್ತ್ರೀವಶನಾದವನು. ಒಂದು ಉಪಾಯ ಮಾಡಿ ನನ್ನನ್ನು ವಧೆ ಮಾಡಲು ಕರೆದುಕೊಂಡೂ ಹೋದೆ. ಆದರೆ ನಿನ್ನ ವಾಗ್ದೋಷದಿಂದಲೇ ನಿನ್ನ ಕೆಲಸ ಕೆಟ್ಟಿತು. ಕೇಳಿಲ್ಲವೇ, ಶುಕ ಸಾರಿಕೆಗಳ ಬಂಧಿಪುದೇಕೆ, ನುಡಿಯುವುದರೆಂ ಬಂಧನವವಕೆ. ಬಕವನು ಬಂಧಿಸದಿರುವುದದೇಕೆ, ನುಡಿಯದು ಬಂಧನವಿಲ್ಲ ಅದಕ್ಕೆ. ಮತ್ತು ಹುಲಿಯ ಚರ್ಮವ ಹೊದ್ದುಕೊಂಡು ಭೀತಿ ತೋರುವ ರೂಪುಗೊಂಡು ಮೇಯುತ್ತಿದ್ದ ಕತ್ತೆಗಂದು ಕೂಗಿಕೊಂಡುದೇ ಮೃತ್ಯುವಾಯಿತು. ಮೊಸಳೆಯು ಅದು ಹೇಗೆ ಎನ್ನಲು ಕಪಿಯು ಹೇಳಿತು, ಹುಲಿಯಾಗಿದ್ದ ಕತ್ತೆಯ ಕಥೆ. ಒಂದಾನೊಂದು ಊರಿನಲ್ಲಿ ಶುದ್ಧಪಟನೆಂಬ ಅಗಸನು ಇದ್ದನು. ಅವನಿಗೆ ಒಂದು ಕತ್ತೆ ಇತ್ತು. ಅದು ಹೊಟ್ಟೆಗಿಲ್ಲದೆ ಬಹಳ ಇಳಿದು ಹೋಗಿ ನಿಶ್ಶಕ್ತಿಯಾಗಿತ್ತು. ಆ ಅಗಸನು ಒಂದು ದಿನ ಎಲ್ಲಿಯೋ ಹೋಗಿ ಬರುತ್ತಿದ್ದಾಗ ಕಾಡಿನಲ್ಲಿ ಸತ್ತು ಬಿದ್ದಿದ್ದ ಹುಲಿಯೊಂದನ್ನು ಕಂಡನು. ಆಹಾ, ಇದರ ಚರ್ಮವನ್ನು ತೆಗೆದುಕೊಂಡು ಹೋಗಿ ನಮ್ಮ ಕತ್ತೆಗೆ ಹೊದಿಸಿ ಹೊಲಗಳಲ್ಲಿ ಬಿಟ್ಟುಬಿಟ್ಟರೆ ಕಾವಲುಗಾರರು ಹುಲಿ ಎಂದುಕೊಳ್ಳುವರು. ಇದನ್ನು ಯಾರೂ ಓಡಿಸುವುದಿಲ್ಲ. ಹಾಗೆ ಆದರೆ ಕತ್ತೆಯು ಚೆನ್ನಾಗಿ ಮೇದು ಬಲವಾಗುವುದು ಎಂದು ಯೋಚನೆ ಬಂತು. ಅವನು ಹಾಗೆಯೇ ಮಾಡಿದನು. ರಾತ್ರಿಯೆಲ್ಲವೂ ಕತ್ತೆಯು ಬೆಳೆದ ಹೊಲದಲ್ಲಿ ಮೇಯುವುದು. ಬೆಳಗಾಗುವುದಕ್ಕೆ ಮುಂಚೆಯೇ ಅಗಸನು ಬಂದು ಅದನ್ನು ಹೊಡೆದುಕೊಂಡು ಹೋಗುವನು. ಹೀಗೆಯೇ ಕೆಲವು ಕಾಲ ನಡೆಯಲು ಕತ್ತೆಯು ಚೆನ್ನಾಯಿತು. ಅದನ್ನು ಹಿಡಿಯುವುದೇ ಕಷ್ಟವಾಯಿತು. ಹೀಗಿರಲು ಒಂದು ದಿನ ಹೊಲದಲ್ಲಿ ಮೇಯುತ್ತಿದ್ದ ಕತ್ತೆಯು ದೂರದಲ್ಲಿ ಎಲ್ಲಿಯೋ ಇನ್ನೊಂದು ಕತ್ತೆಯು ಕೂಗಿದುದನ್ನು ಕೇಳಿತು. ಅದು ಹೆಣ್ಣು ಕತ್ತೆ ಎಂದುಕೊಂಡು ತಾನೂ ಕೂಗುವುದಕ್ಕೆ ಆರಂಭಿಸಿತು. ಕೂಡಲೇ ಕಾವಲುಗಾರರು, ಎಲೆಲಾ, ಇದು ಹುಲಿಯಲ್ಲ, ಹುಲಿಯ ಚರ್ಮ ಹೊದ್ದ ಕತ್ತೆ ಎಂದು ತಿಳಿದುಕೊಂಡು ಬಂದು ಕಲ್ಲು, ದೊಣ್ಣೆ ಮುಂತಾದವುಗಳಿಂದ ಹೊಡೆದು ಕೊಂದರು. ಅದರಿಂದ ಹೇಳಿದೆನು, ಕತ್ತೆಗಂದು ಕೂಗಿಕೊಂಡುದೇ ಮೃತ್ಯುವಾಯಿತು ಎಂದು. ಹೀಗೆ ಕಪಿಯು ಕಥೆಯನ್ನು ಮುಗಿಸುತ್ತಿದ್ದ ಹಾಗೆಯೇ ಒಂದು ಜಲಚರವು ಬಂದು, ಎಲೈ ಮೊಸಳೆ, ನಿನ್ನ ಹೆಂಡತಿಯು ನೀನು ಬರಲಿಲ್ಲವೆಂದು ಉಪವಾಸ ಮಾಡಿ ಪ್ರಾಣ ಬಿಟ್ಟಳು ಎಂದು ಹೇಳಿತು. ಸಿಡಿಲಿನಂತಹ ಆ ಕೆಟ್ಟ ಸುದ್ದಿಯನ್ನು ಕೇಳಿ ಮೊಸಳೆಯು ಹೋ ಎಂದು ಅತ್ತಿತು. ಅಯ್ಯೋ ನನ್ನ ಅದೃಷ್ಟವೇ, ಹೀಗಾಗಬಹುದೇ? ಕೇಳಿಲ್ಲವೇ, ಎಲ್ಲಿ ತಾಯಿ ಇಲ್ಲವೋ ನುಡಿವ ಮುದ್ದು, ಮಡದಿಯಲ್ಲಿ ಇಲ್ಲವೋ ಆ ಮನೆಯು, ಮನೆಯೇ ಅದರಲ್ಲಿಲ್ಲದಿದ್ದರೇನಿದ್ದರೇನು, ಅಡವಿಗ ಮನೆಗುಂ ನೋಡಲಾಗಿ ಭೇದವೇನು. ಆದದ್ದು ಆಗಿ ಹೋಯಿತು. ನನ್ನ ಅಪರಾಧವನ್ನು ಮನ್ನಿಸು. ನನ್ನ ಹೆಂಡತಿಯೂ ಹೋದಳು. ಆ ದುಃಖವನ್ನು ನಾನು ತಡೆಯಲಾರೆ. ನಾನು ಬೆಂಕಿಗೆ ಬೀಳುವೆನು ಎಂದು ಬಹಳವಾಗಿ ಅತ್ತುಕೊಂಡಿತು. ಅದನ್ನು ಕೇಳಿ ಕಪಿಯು ನಕ್ಕುಬಿಟ್ಟಿತು. ಎಲೆಲಾ, ಈಗ ತಿಳಿಯಿತು. ನೀನು ಕೇವಲ ಸ್ತ್ರೀವಶನು ಮಾತ್ರವಲ್ಲ, ಹೆಣ್ಣಿಗೆ ಸೋತವನೂ ಹೌದು. ಅದರಿಂದ ನೀನು ಅಪರಾಧಿಯಲ್ಲ ಎಂದು ನಂಬಿಕೆಯಾಯಿತು. ಮೂಢ, ಇದು ಆನಂದ ಪಡುವ ಸಮಯ, ಅಳುವ ಸಮಯವಲ್ಲ. ಅಂತಹ ಹೆಂಡತಿಯು ಸತ್ತರೆ ಹಬ್ಬ ಮಾಡಬೇಕು ಎಂದಿತು. ಮೊಸಳೆಯು ಹೇಳಿತು, ಮಿತ್ರ, ನೀನು ಹೇಳುವುದಿರಲಿ. ಈಗ ನೋಡು, ನನಗೆ 2 ನಷ್ಟವಾಯಿತು. ಮೊದಲನೆಯದಾಗಿ ಮನೆಯು ಹಾಳಾಗಿ ಹೋಯಿತು. ಎರಡನೆಯದಾಗಿ ನಿನ್ನಂತಹ ಸ್ನೇಹಿತನ ಸ್ನೇಹವೂ ಹೋಯಿತು. ಇದಿಷ್ಟೂ ನನ್ನ ಹಣೆಯ ಬರಹ.
ಕೇಳಿಲ್ಲವೇ? ನನ್ನ ಜಾನಿಗೆರಡು ಪಾಲು ನಿನ್ನ ಜಾಣು, ಗಂಡನಿಲ್ಲ ಮಿಂಡನಿಲ್ಲ ಆದೆ ಬೆತ್ತಲೈ. ಕಪಿಯು ಅದು ಹೇಗೆ ಎಂದು ಕೇಳಲು ಮೊಸಳೆಯು ಹೇಳಿತು, ಎರಡೂ ಇಲ್ಲವಾದ ಕತೆ. ಒಂದು ಊರಿನಲ್ಲಿ ದಂಪತಿಗಳು ಇದ್ದರು. ಗಂಡನು ಮುದುಕನೆಂದು ಹೆಂಡತಿಗೆ ಅವನ ಮೇಲೆ ಮಮತೆ ಇರಲಿಲ್ಲ. ಯಾವಾಗಲೂ ಅದೇ ಚಿಂತೆಯಾಗಿ ಅವಳು ಮನೆಯಲ್ಲಿಯೇ ಇರುತ್ತಿರಲಿಲ್ಲ. ಹಾಗೆ ಸುತ್ತುತ್ತಿರುವ ಅವಳನ್ನು ನೋಡಿ ಒಬ್ಬ ತುಂಟನು, ಎಲೆ ಸುಂದರಿ, ನನ್ನ ಹೆಂಡತಿಯು ಸತ್ತು ಹೋದಳು. ನಿನ್ನನ್ನು ನೋಡಿ ನನಗೆ ಆಸೆಯಾಗುವುದು, ನೀನು ನನ್ನ ಹೆಂಡತಿಯಾಗು ಎಂದು ಕೇಳಿಕೊಂಡನು. ಅವಳು, ಹಾಗೆ ನೀನು ನನ್ನನ್ನು ಮಾಡಿಕೊಳ್ಳುವುದಾದರೆ ನನ್ನ ಗಂಡನ ಮನೆಯಲ್ಲಿರುವ ಹಣವೆಲ್ಲ ತರುವೆನು. ಅವನು ಮುದುಕ, ಇವತ್ತೋ ನಾಳೆಯೋ ಸಾಯುವನು. ನಾವಿಬ್ಬರೂ ದೇಶಾಂತರ ಹೋಗೋಣ ಅಂದಳು. ಅವನು, ಸರಿ, ಹಾಗೇ ಆಗಲಿ ಎಂದನು. ಮರುದಿನ ಬೆಳಗಾಗುವುದರೊಳಗಾಗಿ ಅವಳು ಮನೆಯಲ್ಲಿದ್ದುದನ್ನೆಲ್ಲ ಗಂಟು ಕಟ್ಟಿಕೊಂಡು ಬಂದು ಬಿಟ್ಟಳು. ಆ ತುಂಟನೂ ಅವಳನ್ನು ಕರೆದುಕೊಂಡು ಆ ಊರು ಬಿಟ್ಟು ಹೋದನು. ದಾರಿಯಲ್ಲಿ ಒಂದು ನದಿಯು ಸಿಕ್ಕಿತು. ಅದನ್ನು ಕಂಡು ಆ ಧೂರ್ತನು, ಇವಳಿಂದ ನನಗೆ ಆಗಬೇಕಾದುದೇನು? ಇವಳನ್ನು ಹುಡುಕಿಕೊಂಡು ಯಾರಾದರೂ ಬಂದರೆ ನನಗೆ ಕಷ್ಟವಾಗುವುದು. ಆದ್ದರಿಂದ ಇವಳ ಹಣವನ್ನು ಹಾರಿಸಿಕೊಂಡು ಓಡಬೇಕು ಎಂದು ಗೊತ್ತು ಮಾಡಿಕೊಂಡು, ನೋಡು, ಈ ನದಿಯನ್ನು ದಾಟುವುದು ಕಷ್ಟ. ಅದರಿಂದ ನಿನ್ನ ಬಳಿ ಇರುವುದನ್ನೆಲ್ಲ ಮೂಟೆ ಕಟ್ಟಿಕೊಡು. ಅದನ್ನು ತೆಗೆದುಕೊಂಡು ಹೋಗಿ ಆ ಕಡೆಯಲ್ಲಿ ಇಟ್ಟು ಬಂದು ನಿನ್ನನ್ನು ಕರೆದುಕೊಂಡು ಹೋಗುವೆನು ಎಂದನು. ಅವಳು ಎಲ್ಲವನ್ನೂ ಕಟ್ಟಿದಳು. ನೀನು ಉಟ್ಟಿರುವ ಸೀರೆಯನ್ನೂ ಕೊಡು, ಈ ತುಂಡನ್ನು ಉಟ್ಟುಕೊಂಡಿರು. ನದಿ ದಾಟುವಾಗ ನೆನೆದು ಹೋದರೆ ಒಣಗುವವರೆಗೂ ಇಲ್ಲಿಯೇ ಕೂತಿರಬೇಕು ಎನ್ನಲು ಅವಳು ಹಾಗೂ ಮಾಡಿದಳು. ಒಂದು ತುಂಡು ಬಟ್ಟೆ ಉಟ್ಟುಕೊಂಡು ನದಿಯ ತೀರದಲ್ಲಿ ಒಣಗುತ್ತಾ ಕುಳಿತುಕೊಂಡಳು. ಆ ತುಂಟನು ನದಿಯನ್ನು ದಾಟಿ ಹೇಳದೆ ಕೇಳದೆ ಎಲ್ಲಿಯೋ ಹೊರಟು ಹೋದನು. ಅವಳು ಹೀಗೆ ಒಣಗುತ್ತಾ ಅಳುತ್ತಾ ಕುಳಿತಿರುವಾಗ ಒಂದು ನರಿಯು ಅತ್ತ ಬಂತು. ಅದರ ಬಾಯಲ್ಲಿ ಒಂದು ತುಂಡು ಮಾಂಸವಿತ್ತು. ಅದು ಬರುವ ವೇಳೆಗೆ ನೀರಿನಲ್ಲಿ ಎರಡು ಮೀನುಗಳು ಜಗಳವಾಡಿ ಒಂದು ಮೀನು ನೀರಿನಿಂದ ಹಾರಿ ದಡದಲ್ಲಿ ಬಿತ್ತು. ಅದನ್ನು ಕಂಡು ನರಿಯು ತನ್ನ ಬಾಯಲ್ಲಿ ಇದ್ದ ಮಾಂಸದ ತುಂಡನ್ನು ಅಲ್ಲಿ ಹಾಕಿ ಆ ಮೀನು ಹಿಡಿದುಕೊಳ್ಳಲು ಹೋಯಿತು. ಆ ಮೀನು ಮತ್ತೆ ನೀರಿಗೆ ಪುಣಕ್ಕನೆ ನೆಗೆಯಿತು. ಇತ್ತ ನರಿಯು ಹಾಕಿದ್ದ ಮಾಂಸದ ತುಂಡನ್ನು ಹದ್ದು ಕಚ್ಚಿಕೊಂಡು ಹೋಯಿತು. ನರಿಯು ಅದೂ ಹೋಗಿ ಇದೂ ಹೋಗಲು ಪೆಚ್ಚಾಗಿ ನಿಂತುಕೊಂಡಿತು. ಅದನ್ನು ಕಂಡು ಆ ಹೆಂಗಸು ನಕ್ಕು, ಅಯ್ಯೋ ಪಾಪ, ಮೀನು ನೀರಿನ ಪಾಲಾಯಿತು, ಮಾಂಸ ಹದ್ದಿನ ಪಾಲಾಯಿತು, ನಿನ್ನ ಮುಖ ಪೆಚ್ಚಾಯಿತು ಎಂದು ಹಾಸ್ಯ ಮಾಡಿದಳು. ನರಿಗೆ ರೇಗಿ ಹೋಗಿ ಹೇಳಿತು, ನನ್ನ ಜಾಣಿಗೆರಡು ಪಾಲು ನಿನ್ನ ಜಾಣು, ಗಂಡನಿಲ್ಲ ಮಿಂಡನಿಲ್ಲ ಆದೆ ಬೆತ್ತಲೆ ಎಂದು ಮೂದಲಿಸಿ ಮುಂದೆ ಹೋಯಿತು. ಎಂದು ಮೊಸಳೆಯು ಕಥೆಯನ್ನು ಮುಗಿಸುತ್ತಿದ್ದ ಹಾಗೆಯೇ ಮತ್ತೊಂದು ಜಲಚರವು ಬಂದು, ಎಲ್ಲೋ ನಿನ್ನ ಮನೆಯನ್ನು ಇನ್ನೊಂದು ಮೊಸಳೆಯು ಹಿಡಿದುಕೊಂಡಿತು ಎಂದು ಹೇಳಿತು. ಅದನ್ನು ಕೇಳಿ ಮೊಸಳೆಯು, ಇದೀಗ ಅದೃಷ್ಟ ಎನ್ನುವುದು, ಎಡಹಿದ ಕಾಲು ಎಡಹುವುದು, ಅನ್ನವಿಲ್ಲದಿದ್ದಾಗ ಹಸಿವು ಹೆಚ್ಚುವುದು, ಆಪತ್ತುಗಳೂ ವೈರಗಳೂ ಹೆಚ್ಚುವುದು, ಇವೆಲ್ಲ ದುರದೃಷ್ಟ ಕಾಲದಲ್ಲಿ ಆಗುವ ಕೆಲಸಗಳು. ಏನು ಮಾಡಲಿ? ಈಗ ಅವನೊಡನೆ ಯುದ್ಧ ಮಾಡಲೇ? ಒಳ್ಳೆಯ ಮಾತಿನಿಂದ ಕಾರ್ಯವನ್ನು ಸಾಧಿಸಲೇ? ಏನಾದರೂ ಕೊಟ್ಟು ಅವನನ್ನು ಮನೆ ಬಿಡಿಸಲೇ ಎಂದು ಬಹಳ ಯೋಚನೆ ಮಾಡಿ ಏನು ಮಾಡಬೇಕೆಂದು ಕಪಿಯನ್ನೇ ಕೇಳಿತು. ಅದು, ನೀನು ಕೃತಜ್ಞ, ನಿನಗೆ ಏನೂ ಹೇಳುವುದಿಲ್ಲ ಎನ್ನಲು ಮೊಸಳೆಯು, ಅಯ್ಯ, ಬಲ್ಲವರು 7 ಹೆಜ್ಜೆ ಒಟ್ಟಿಗೆ ನಡೆದರೆ ಒಬ್ಬರಿಗೊಬ್ಬರು ಮಿತ್ರರಾಗುವರು ಎನ್ನುವರು. ಆದ್ದರಿಂದಲಾದರೂ ನೀನು ನನಗೆ ಹಿತವಾಗುವುದು ಯಾವುದು, ಅದನ್ನು ಹೇಳು. ಅಲ್ಲದೆ ಊರಿಗುಪಕಾರ ಮಾಡ್ಪುದೇನದು ದೊಡ್ಡಿತು, ಅಪಕಾರಿಗುಪಕಾರ ಮಾಡ್ಪುದದು ನಿಜ ದೊಡ್ಡಿತ್ತು ಎಂದು ಕೇಳಿಕೊಂಡಿತು. ಅದಕ್ಕೆ ಕಪಿಯು ಹೇಳಿತು, ಹಾಗಾದರೆ ಕೇಳು, ಹೋಗಿ ಮೊದಲು ಅದರೊಡನೆ ಯುದ್ಧ ಮಾಡು. ಕೇಳಿಲ್ಲವೇ? ರಣದೆ ಸೋತರೆ ಸಗ್ಗ, ಮನೆಯ ಗೆಲ್ಲಲು ಕೀರ್ತಿ, ರಣಕ್ಕೆ ಇಳಿದರೆ ಹೀಗೆ, ಹಿರಿಯ ಲಾಭಗಳೆರಡು. ಮಹಾಚತುರಕನಂತೆ ಮಾಡಬೇಕು. ಅಲ್ಲದೆ ನಮಿಸಿ ಸಾಮದಿಂದುತ್ತಮನನ್ನು ಒಲಿಸಿಕೋ, ಶೂರನಂ ಭೇದದಿಂದೊಡೆದು ಜಯಿಸಿಕೋ, ನೀಚಗಿತ್ತಿನಿತು ದಾನದಿಂ ಬಿಡಿಸಿಕೋ, ಸಮನೊಡನೆ ಮಲೆತು ಹೋರಾಡಿ ಗೆದ್ದುಕೋ. ಮೊಸಳೆಯು ಹೇಳಿತು, ಅದು ಹೇಗೆ ಎಂದು. ಕಪಿಯು ಹೇಳಿತು,
ಮಹಾಚತುರಕನ ಕಥೆ. ಒಂದಾನೊಂದು ಕಾಡಿನಲ್ಲಿ ಮಹಾಚತುರಕನೆಂಬ ನರಿಯೂ ಇತ್ತು. ಒಂದು ದಿನ ಅದಕ್ಕೆ ತಾನಾಗಿ ಸತ್ತ ಆನೆಯ ಹೆಣವೊಂದು ಸಿಕ್ಕಿತು. ಅದು ಆ ಹೆಣದ ಸುತ್ತಲೂ ತಿರುಗಿ ನೋಡಿತು. ಆನೆಯ ದಪ್ಪ ಚರ್ಮವನ್ನು ಕತ್ತರಿಸುವುದಕ್ಕೆ ಅದರ ಕೈಯಲ್ಲಿ ಆಗದು. ಆದರೂ ಅದನ್ನು ತಿನ್ನಬೇಕೆಂಬ ಆಸೆ ಬಿಡಲೊಲ್ಲದು. ಹೀಗೆ ಅದು ಅಲ್ಲಿಯೇ ಒದ್ದಾಡುತ್ತಿರುವಾಗ ಸಿಂಹವೊಂದು ಆತ ಕಡೆ ಬಂತು. ಆ ಮೃಗರಾಜನನ್ನು ಕಂಡು ನೆಲದ ಮೇಲೆ ಮಲಗಿ ನಮಸ್ಕರಿಸಿ ಎದ್ದು ಕೈಮುಗಿದು ವಿನಯದಿಂದ ಹೇಳಿತು, ತಮ್ಮ ಪಾದದ ಸೇವಕನು ನಾನು. ತಾವು ಬಂದೀರಿ ಎಂದು ಈ ಆನೆಯನ್ನು ರಕ್ಷಿಸಿಕೊಂಡಿದ್ದೆನು. ಇದನ್ನು ದೇವರು ಒಪ್ಪಿಸಿಕೊಳ್ಳಬೇಕು ಎಂದು ಮತ್ತೆ ಕೈಮುಗಿಯಿತು. ಹಾಗೆ ವಿನಯದಿಂದ ಹೇಳಿದ ನರಿಯನ್ನು ನೋಡಿ, ಎಲಾ, ನಾನು ಇನ್ನೊಬ್ಬರು ಹೊಡೆದ ಬೇಟೆಯನ್ನು ಯಾವಾಗಲೂ ತಿನ್ನುವವನಲ್ಲ. ಕೇಳಿಲ್ಲವೇ? ಸಿಂಹವು ಮಾಂಸವ ತಿನ್ನುವ ಜಂತು, ಹಸಿದರೂ ಹುಲ್ಲನ್ನು ತಿನ್ನುವುದಿಲ್ಲ. ಒಳ್ಳೆಯ ಕುಲದವಗಾಪದ ಬಂದರೂ ನೀತಿಯ ಮಾರ್ಗವ ಬಿಡುವುದೇ ಇಲ್ಲ. ಆದ್ದರಿಂದ ಈ ಆನೆಯನ್ನು ನೀನೇ ಪ್ರಸಾದವಾಗಿ ತೆಗೆದುಕೋ ಎಂದು ಹೇಳಿತು. ನರಿಯು, ಒಡೆಯನು ಸೇವಕರಲ್ಲಿ ಯಾವಾಗಲೂ ಹೀಗೆಯೇ. ದೊಡ್ಡವರು ಎಂದಿಗೂ ತಮ್ಮ ದೊಡ್ಡ ಗುಣಗಳನ್ನು ಬಿಡುವುದಿಲ್ಲ. ಶಂಖವನ್ನು ಬೆಂಕಿಗೆ ಹಾಕಿ ಸುಟ್ಟರೆ ತಾನೇ ಕಪ್ಪಾದೀತೆ ಎಂದು ಹೊಗಳಿತು. ಸಿಂಹವು ಪ್ರಸನ್ನವಾಗಿ ಹೊರಟು ಹೋಯಿತು. ಅದು ಅತ್ತ ಹೋದ ಮೇಲೆ ಹುಲಿಯು ಬಂತು. ಅದನ್ನು ಕಂಡು ನರಿಯು ಯೋಚಿಸಿತು. ಭಾರಿಯ ಭೂತವೊಂದನ್ನು ನಮಸ್ಕಾರ ಮಾಡಿ ಕಳುಹಿಸಿ ಆಯಿತು. ಅದು ಹೋಯಿತು ಎನ್ನುವುದರೊಳಗಾಗಿ ಇನ್ನೊಂದು ಬಂದಿತಲ್ಲ, ಇದನ್ನು ತಪ್ಪಿಸುವುದೆಂತು? ಇದು ಶೂರನು. ಇದರಲ್ಲಿ ಭೇದೋಪಾಯ ಬಿಟ್ಟರೆ ಇನ್ನು ಯಾವುದೂ ಸಿದ್ಧಿಸುವುದಿಲ್ಲ. ಎಂತಹ ಸರ್ವಗುಣ ಸಂಪನ್ನನಾದರೂ ಭೇದಕ್ಕೆ ಸಿಕ್ಕಿ ಹೋಗುವನು. ಗುಂಡು ಗುಂಡಗೆ ಕಲ್ಲಿನ ಹಾಗೆ ಗಟ್ಟಿಯಾಗಿರುವ ಮುತ್ತನ್ನು ಕೂಡ ಕೊರೆದು ಮಾಲೆ ಮಾಡುವುದಿಲ್ಲವೇ? ಇರಲಿ ಎಂದುಕೊಂಡು ಗರ್ವದಿಂದ ತಲೆ ಎತ್ತಿಕೊಂಡು ನಿಂತು, ಏನು ಮಾವ, ಬೇಕೆಂದು ಸಾವನ್ನು ಹುಡುಕಿಕೊಂಡು ಬಂದೆಯಾ? ಈ ಆನೆಯನ್ನು ಹೊಡೆದು ಉರುಳಿಸಿ ಸಿಂಹವು ಮಿಂದು ಬರುವೆನೆಂದು ನದಿಗೆ ಹೋಗಿದೆ. ಹೋಗುವಾಗ ನನ್ನನ್ನು ಕರೆದು, ಹುಲಿಯೇನಾದರೂ ಬಂದರೆ ನನಗೆ ಗುಟ್ಟಾಗಿ ಬಂದು ಹೇಳು. ಹಿಂದೆ ನಾನು ಹೊಡೆದ ಆನೆಯನ್ನು ಒಂದು ಹುಲಿ ತಿಂದುಬಿಟ್ಟಿತು. ಅಂದಿನಿಂದ ನನಗೆ ಹುಲಿಗಳ ಮೇಲೆ ವೈರ ಬಂದಿದೆ. ಈ ವನದಲ್ಲಿರುವ ಹುಲಿಗಳನ್ನೆಲ್ಲ ಧ್ವಂಸ ಮಾಡಬೇಕು ಎಂದಿದ್ದೇನೆ. ಈ ಕಾಡಿನಲ್ಲಿ ಹುಲಿಗಳೇ ಇರಕೂಡದು ಎಂದು ಹೇಳಿ ಹೋಗಿದೆ ಎಂದಿತು. ಹುಲಿಗೆ ಹೆದರಿಕೆಯಾಗಿ, ತಮ್ಮ, ನನ್ನನ್ನು ಉಳಿಸು, ನಾನು ಬಂದಿದ್ದೆನೆಂದೂ ಸಿಂಹಕ್ಕೆ ಹೇಳಬೇಡ ಎಂದು ಕಾಲಿಗೆ ಬುದ್ಧಿ ಹೇಳಿತು. ಅದು ಹೋದ ಮೇಲೆ ಒಂದು ಚಿರತೆ ಬಂತು. ಪಟ್ಟಿಯವನು ಹೋದ, ಚುಕ್ಕಿಯವನು ಬಂದ. ಇದಕ್ಕೂ ಹಲ್ಲು ಗಟ್ಟಿ. ಇದರಿಂದ ಈ ಆನೆಯ ಚರ್ಮ ಕತ್ತರಿಸಬೇಕು. ಇದಕ್ಕೊಂದು ಉಪಾಯ ಮಾಡುವೆನು ಎಂದು ಅದರ ಹತ್ತಿರ ಹೋಗಿ ಹೇಳಿತು. ಭಾವ, ನಿನ್ನನ್ನು ನೋಡಿ ಬಹಳ ದಿನವಾಯಿತು. ಏಕೆ ಮುಖ ಒಣಗಿಸಿಕೊಂಡಿದ್ದೀಯೇ? ಹಸಿದಿದ್ದೀಯೇನು? ಹಾಗಾದರೆ ಬಾ, ನನ್ನ ಅತಿಥಿಯಾಗಿರು. ಈ ಆನೆಯನ್ನು ಸಿಂಹವು ಕೆಡವಿದೆ. ನಾನೇ ಇದಕ್ಕೆ ಕಾವಲು. ಸಿಂಹವು ಬರುವುದರೊಳಗಾಗಿ ನೀನು ತೃಪ್ತಿಯಾಗಿ ತಿಂದು ಹೋಗು ಎಂದಿತು. ಅದು, ಭಾವ, ಈ ಸಿಂಹದ ಊಟವು ನನಗೆ ಬೇಡ. ಬದುಕಿದ್ದರೆ ಭದ್ರ ಬರದೇ ಹೋದೀತೆ. ಕೇಳಿಲ್ಲವೇ? ನುಂಗುವಷ್ಟು ಕಚ್ಚಿಕೋ, ಅರಗುವಷ್ಟು ತಿಂದುಕೋ, ಬದುಕಬೇಕು ಎಂದರೆ ಕೊನೆಗೆ ಅಹುದ ನೋಡಿಕೋ. ಅದರಿಂದ ನಾನು ಇನ್ನೆಲ್ಲಿಯಾದರೂ ಹೋಗುವೆನು ಎಂದಿತು. ನರಿಯು ನಕ್ಕು ಹೇಳಿತು, ಭಾವ, ನೀನೆಲ್ಲೋ ಹೇಳಿ, ಸುಖವಾಗಿ ಊಟ ಮಾಡು. ನಾನು ದೂರದಲ್ಲಿ ನಿಂತು ನೋಡಿಕೊಂಡಿರುತ್ತೇನೆ. ಸಿಂಹವು ಇನ್ನೂ ದೂರದಲ್ಲೇ ಬರುತ್ತಿರುವಾಗಲೇ ಹೇಳುತ್ತೇನೆ ಎಂದು ಅದನ್ನು ಒಪ್ಪಿಸಿತು. ಅದು ಆಗಲೆಂದು ಆನೆಯನ್ನು ತಿನ್ನಲು ಮೊದಲು ಮಾಡಿತು. ಅದು ಚರ್ಮವನ್ನು ಕತ್ತರಿಸಿದೆ ಎಂದು ನಂಬಿಕೆಯಾದ ಮೇಲೆ ದೂರದಲ್ಲಿದ್ದ ನರಿಯು ಸಿಳ್ಳು ಹಾಕಿ ಕಣ್ಣು ಹಾರಿಸಿ ಬಂತು ಬಂತು ಎಂದಿತು. ಅದನ್ನು ಕೇಳಿ ಚಿರತೆಯು ನೆಗೆದು ಹಾರಿ ಓಡಿತು. ಆಮೇಲೆ ನರಿಯು ಬಂದು ಚಿರತೆಯು ಕೊರೆದಿದ್ದ ತೂತಿನಿಂದ ಮಾಂಸವನ್ನು ಎಳೆದು ತಿನ್ನುತ್ತಿದ್ದಾಗ ಇನ್ನೊಂದು ನರಿಯು ಬಂತು. ಅದನ್ನು ಕಂಡು, ಸಮಶಕ್ತಿ ಇದು, ಇದನ್ನು ಪರಾಕ್ರಮದಿಂದಲೇ ಗೆಲ್ಲಬೇಕು ಎಂದು ನಿಶ್ಚಯಿಸಿಕೊಂಡು ಅದರ ಮೇಲೆ ಯುದ್ಧಕ್ಕೆ ಹೋಯಿತು. ಅದರ ಮೇಲೆ ಬಿದ್ದು ಕಚ್ಚಿ ಗಾಯ ಮಾಡಿ ಓಡಿಸಿ ಬಂದು ಆನೆಯನ್ನು ತಿಂದುಕೊಂಡು ಸುಖವಾಗಿತ್ತು. ನೀನೂ ಅದರಂತೆಯೇ ನಿನ್ನ ಜಾತಿಯವನಾದ ಹಗೆಯನ್ನು ಯುದ್ಧ ಮಾಡಿ ಸೋಲಿಸು. ಇಲ್ಲದಿದ್ದರೆ
ಅದೇ ನಿನ್ನನ್ನು ಹಾಳು ಮಾಡುವುದು. ಕೇಳಿಲ್ಲವೇ? ಹಸುವಿನಿಂದ ಹಾಲು ಮೊಸರು, ಜಪವು ತಪವು ಪಾರ್ವನಲ್ಲಿ, ಹೆಣ್ಣಿನಲ್ಲಿ ಚಪಲತನವು, ಸ್ವಕುಲದಿಂದ ಭಯವು ತಪ್ಪದು. ಮೊಸಳೆಯು ಅದು ಹೇಗೆ? ಸ್ವಕುಲದಿಂದ ಭಯ ಎನ್ನುವುದು ಹೇಗೆ ಎನ್ನಲು ಕಪಿಯು ಹೇಳಿತು. ಚಿತ್ರಾಂಗನ ಕತೆ. ಒಂದಾನೊಂದು ಊರಿನಲ್ಲಿ ಚಿತ್ರಾಂಗನೆಂಬ ನಾಯಿ ಇತ್ತು. ಆ ಊರಿನಲ್ಲಿ ಕ್ಷಾಮವೂ ಬಂತು. ತಿನ್ನುವುದಕ್ಕೆ ಎಂಜಲೂ ಇಲ್ಲದೆ ನಾಯಿಗಳು ನಾಶವಾಗಿ ಹೋದವು. ಅದರಿಂದ ಚಿತ್ರಾಂಗನು ಹೊಟ್ಟೆಯ ಪಾಡು ನೋಡಿಕೊಳ್ಳಲು ದೇಶಾಂತರಕ್ಕೆ ಹೋಯಿತು. ಅಲ್ಲೊಂದು ಊರಿನಲ್ಲಿ ಒಬ್ಬಳು ದಿನವೂ ಅಡಿಗೆಯ ಮನೆಯ ಬಾಗಿಲನ್ನು ಮುಚ್ಚುವುದನ್ನು ಮರೆತು ಬಿಡುವಳು. ಈ ನಾಯಿಯು ಸಮಯ ಕಾದಿದ್ದು ಒಳನುಗ್ಗಿ ಬೇಕಾದ್ದನ್ನೆಲ್ಲ ತಿಂದು ಬಿಡುವುದು. ಆದರೆ ಈಚೆಗೆ ಬರುವ ವೇಳೆಗೆ ಸರಿಯಾಗಿ ಆ ಬೀದಿಯ ನಾಯಿಗಳು ಮೇಲೆ ಬಿದ್ದು ಕಚ್ಚಿ ಗೋಳುಗುಟ್ಟಿಸಿ ಬಿಡುವು. ಹೀಗೆ ಕಷ್ಟದಿಂದ ಅಲ್ಲಿಯೇ ಕೆಲವು ದಿನ ಇತ್ತು. ಕೊನೆಗೆ ಇಲ್ಲಿದ್ದು ಈ ತಿಂಡಿ ತಿನ್ನುವುದೂ ಸಾಕು, ಈ ನಾಯಿಗಳಿಂದ ಕಚ್ಚಿಸಿಕೊಳ್ಳುವುದು ಸಾಕು. ನಮ್ಮೂರಲ್ಲಿ ತಿಂಡಿ ಇಲ್ಲದಿದ್ದರೂ ಕಚ್ಚುವವರು ಯಾರೂ ಇಲ್ಲ ಎಂದು ಅಲ್ಲಿಗೆ ಹಿಂತಿರುಗಿ ಬಂತು. ಆದ್ದರಿಂದ ಹೇಳಿದೆ, ಹೋಗು, ನಿನ್ನ ಮನೆಯನ್ನು ಹಿಡಿದುಕೊಂಡಿರುವವನೊಡನೆ ಯುದ್ಧ ಮಾಡಿ ಹೊಡೆದು ಓಡಿಸಿ ಮನೆಯನ್ನು ಸಾಧಿಸು ಎಂದಿತು. ಆ ಮೊಸಳೆಯೂ ಆ ಕಪಿಯು ಹೇಳಿದ ಬುದ್ಧಿಯ ಮಾತನ್ನು ಕೇಳಿ ಆ ಉಪದೇಶದಂತೆಯೇ ನಡೆಯಿತು. ಅದಕ್ಕೆ ಮನೆಯೂ ಸಿಕ್ಕಿತು. ಅದು ಬಹುಕಾಲ ಅಲ್ಲಿ ಸುಖವಾಗಿತ್ತು. ಅದರಿಂದಲೇ ಹೇಳುವುದು, ಪೌರುಷ ಮಾಡದೆ ಪಡೆದ ಸಿರಿಯದು, ಹಿರಿದಾದರೂ ಫಲವಿಲ್ಲ. ವನದೊಳು ದೈವವು ಕೊಟ್ಟ ಹುಲ್ಲನು ಸೊಪ್ಪನು, ತಿಂಬುದು ಮುದಿಗೂಳಿಯು ಕಾಣೆಯ. ಇಂತಿದು ಹೊಸಗನ್ನಡ ಪಂಚತಂತ್ರದಲ್ಲಿ ಸಿಕ್ಕಿದ್ದು ಹೋಯಿತು ಎಂಬ ಮೊದಲನೆಯ ತಂತ್ರವು ಮುಗಿಯಿತು. ಮುಂದಿನ ಸಂಚಿಕೆಯಲ್ಲಿ ನೋಡದೆ ಮಾಡಿದರೆ ಎಂಬ ಎರಡನೆಯ ತಂತ್ರವನ್ನು ಕೇಳೋಣ.